ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರ್ ನಾಲೆಜ್ ಈ ಒಂದು ವಿಷಯದ ಮೇಲಿನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡುವ. ಫ್ರೆಂಡ್ಸ್, ಇಲ್ಲಿ ಎಲ್ಲ ಕ್ವಶನ್ಗಳು ಹಿಂದೆ ಆಗಿರುವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಕ್ವಶನ್ಗಳಾಗಿರ್ತವೆ. ಸೊ ಇವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ನಿಮಗೆ ಉಪಯುಕ್ತ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. Regarding processors, following two statements are given. ಇಲ್ಲಿ RISC ಮತ್ತು CISC ಅಂತ ಟೂ ಪ್ರೊಸೆಸರ್ ಬರ್ತವೆ. RISC ಮತ್ತು CISC. ಓಕೆ, ಸೊ ಇಲ್ಲಿ RISC ಅಂದರೆ ಏನು ಕೊಟ್ಟಿದ್ದಾರೆ? ರೀಯೂಸೇಬಲ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್. ಸೊ ಇದು ರಾಂಗ್ ಆಗುತ್ತೆ. RISC ಅಂದರೆ ರೆಡ್ಯೂಸ್ಡ್ ಬರ್ತದೆ. ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್. CISC ಅಂದರೆ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್. ಸೊ ಇಲ್ಲಿ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಆದ್ದರಿಂದ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಬಿ ಓನ್ಲಿ. Next, consider the following statement regarding format of a magnetic disk. ಇಲ್ಲಿ ಟೋಟಲ್ ABCD ಅಂತ 4 ಸ್ಟೇಟ್ಮೆಂಟ್ಗಳಿದಾವೆ. ಸೊ ಈ ಒಂದು ಸ್ಟೇಟ್ಮೆಂಟ್ಗಳಲ್ಲಿ 3 ಕರೆಕ್ಟ್ ಇದಾವೆ, ಒಂದು ರಾಂಗ್ ಇದೆ. ಸೊ ಇಲ್ಲಿ ಎ ಕರೆಕ್ಟ್ ಅದ, ಬಿ ಕರೆಕ್ಟ್ ಅದ, ಡಿ ಕರೆಕ್ಟ್ ಅದ, ಬಟ್ ಸಿ ರಾಂಗ್ ಅದ. ಈಚ್ ಸೆಕ್ಟರ್ ಅಂದರೆ ಇದು ಮ್ಯಾಗ್ನೆಟಿಕ್ ಡಿಸ್ಕ್ ಮೇಲಿಂದು ಇವು ಸ್ಟೇಟ್ಮೆಂಟ್ಗಳಾಗಿರ್ತವೆ. ಸೊ ಇಲ್ಲಿ ಸಿ ಫಾಲ್ಸ್ ಇದೆ. FAT 32, NTF S5, HPFS ಆರ್ ರಿಲೇಟೆಡ್ ಟು. ಇವೆಲ್ಲ ಏನು? ನಾರ್ಮಲಿ FAT ಅಂದರೆ ಏನು? ಫೈಲ್ ಅಲೋಕೇಶನ್ ಟೇಬಲ್. ಫೈಲ್ ಅಲೋಕೇಶನ್ ಟೇಬಲ್. ಓಕೆ, ಸೊ ಈಗ ಇವೇನಾಗ್ತವ? ಫೈಲ್ ಸಿಸ್ಟಮ್ ಆಗ್ತವ. ನೆಕ್ಸ್ಟ್, ಕಂಪೈಲರ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್. ಕಂಪೈಲರ್ ಇದೊಂದು ಸಿಸ್ಟಮ್ ಸಾಫ್ಟ್ವೇರ್ ಆಗುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ರನ್ ಆಗಬೇಕಂದ್ರೆ ಕಂಪೈಲರ್ ಬೇಕೇ ಬೇಕು. ಓಕೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಂಕ್ಷನ್ಸ್ ಆಫ್ ಎ ಆಪ್ರೇಟಿಂಗ್ ಸಿಸ್ಟಮ್. ಇಲ್ಲಿ ಟೋಟಲ್ 4 ಸ್ಟೇಟ್ಮೆಂಟ್ ಇದಾವೆ. ಇಲ್ಲಿ ಏನಂದಿದ್ದಾರೆ? Select the code for the correct answer from the option given below. ಇಲ್ಲಿ loads the program into computer memory. ಇದು ಟ್ರೂ ಆಗುತ್ತಾ? coordinates with the computer hardware ಕರೆಕ್ಟ್ ಆಗುತ್ತಾ? ಹೌದಾ? ಅಂದರೆ ಇದು ಎದರ ರಿಲೇಟೆಡು? ಆಪ್ರೇಟಿಂಗ್ ಸಿಸ್ಟಮ್. ಅರ್ಥ ಆಯ್ತಾ? ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡ್ತದ? ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ಸ್ ದ ಪ್ರೋಗ್ರಾಮ್ ಇಂಟು ಕಂಪ್ಯೂಟರ್ ಮೆಮ್ರಿ. ಕರೆಕ್ಟು. ಆಪ್ರೇಟಿಂಗ್ ಸಿಸ್ಟಮ್ ಕೋಆರ್ಡಿನೇಟ್ಸ್ ವಿತ್ ದ ಕಂಪ್ಯೂಟರ್ ಹಾರ್ಡ್ವೇರ್. ಹೌದಾ? ಇದು ಕರೆಕ್ಟು. ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ OS ಏನು ಮಾಡ್ತದ? ಇಟ್ ಮ್ಯಾನೇಜಿಂಗ್ ಆಫ್ ಎ ಫೈಲ್ಸ್. ಇದು ಕೂಡ ಕರೆಕ್ಟು. ನೆಕ್ಸ್ಟ್, ಪ್ರೊಟೆಕ್ಷನ್ ಫ್ರಮ್ ದ ಎಕ್ಸ್ಟರ್ನಲ್ ಅಟ್ಯಾಕ್. ಇದು ರಾಂಗು. ಈಗ ಎಕ್ಸ್ಟರ್ನಲ್ ಅಟ್ಯಾಕ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ವೈರಸಸ್, ಫಾರ್ ಎಕ್ಸಾಂಪಲ್ ಎನಿ ಫಿಶಿಂಗ್ ಐಟಮ್ಸ್. ಓಕೆ, ಸೊ ಅಥವಾ ಸೈಬರ್ ಸೆಕ್ಯೂರಿಟಿಯಿಂದ ಸ್ಪ್ಯಾಮು. ಈಗ ಫಾರ್ ಎಕ್ಸಾಂಪಲ್ ಸ್ಪ್ಯಾಮ್ ಅಂತ ಇರ್ತಾವೆ, ಸ್ಪ್ಯಾಮ್ ಮೇಲ್ಸು. ಹೌದಾ?
ಈ ಥರದ ಒಂದು ಮೇಲ್ಗಳು ಏನು ಬರ್ತಾವಲ್ಲ, ಸೊ ಈ ಥರ ಒಂದು ಅನ್ವಾಂಟೆಡ್ ಐಟಮ್ಸಿಂದ ಒಂದು ಸಿಸ್ಟಮನ್ನು ಸೆಕ್ಯೂರ್ ಮಾಡಲಿಕ್ಕೆ ಏನು ಬೇಕು ನಿಮಗೆ? ಆ್ಯಂಟಿವೈರಸ್. ಓಕೆ, ಸೊ ಇದು OS ಇದನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ. ಸೊ ಆದ ಕಾರಣ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 2 ಆಗುತ್ತೆ. ಓಕೆ, ಫುಲ್ ಫಾರ್ಮ್ ಆಫ್ DHCP. ಇಲ್ಲಿ ಇದರ ಫುಲ್ ಫಾರ್ಮ್ ಏನು? ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್. ಆಪ್ಷನ್ 1 is correct. Identify a valid possible IP address in IPv4. ಸೊ ಇಲ್ಲಿ IPv4ಗೆ ಕರೆಕ್ಟ್ IP ಅಡ್ರೆಸ್ ಏನು? ಇದು ನಿಮಗೆ ಬಹ್ಯಾಟ್ ಬೇಕಿದು 43.247.156.26. ಇದು ಕರೆಕ್ಟ್. ನಿಮಗೆ ಇನ್ನೊಂದು ಕೇಳ್ತೀನಿ, IP ಅಡ್ರೆಸ್ ಎಷ್ಟು ಬಿಟ್ ಇರ್ತದೆ? ವೆರಿ ಇಂಪಾರ್ಟೆಂಟ್. ಈ ಥರ ಕ್ವಶನ್ ಸಾಕಷ್ಟು ಸಾರಿ ಕೇಳಿದ್ದಾರೆ. ಟೋಟಲ್ಲು 32 ಬಿಟ್ ಇರ್ತದೆ, ನೆನಪಿರಲಿ 32 ಬಿಟ್. A server-side dynamic web page contains scripts which are interpreted. Okay, a server-side dynamic web page contains script. ಅವೇನಿರ್ತಾವೆ? ಇಂಟರ್ಪ್ರೆಟೆಡ್ ಅಂದರೆ ಏನು? ಸೊ ಇಲ್ಲಿ ಇಂಟರ್ಪ್ರಿಟೆಡ್ ಅಂದರೆ ಎಕ್ಸ್ಪ್ಲೇನ್ ಅಥವಾ ಅದರ ರಿಲೇಟೆಡ್ ವಿವರಿಸುವುದು. ನಾವು ಕನ್ನಡದಲ್ಲಿ ಸಿಂಪಲ್ ಆಗಿ ವಿವರಣೆ ಅಂತ ಅನ್ಬೋದು. ಓಕೆ, ವಿವರಣೆ. ಸೊ ಇಂಟರ್ಪ್ರಿಟೆಡ್. ಡೆಸಿಮಲ್ ಇಕ್ವಿವೆಲೆಂಟ್ ಆಫ್ 346 ಅಂದರೆ ಏನಿದು? ಆಕ್ಟಲ್ ನಂಬರ್ ಅಂದರೆ ಏನು? 0 1 2 3 4 5 6 7 ಇವೆಲ್ಲ ಆಕ್ಟಲ್ ನಂಬರ್ಸು. ಓಕೆ, ಸೊ ಈಗ ಆಕ್ಟಲ್ ನಂಬರ್ ಇದೆ, ಇದನ್ನು ಆಕ್ಟಲ್ನಿಂದ ಡೆಸಿಮಲ್ ಹೇಗೆ ಮಾಡೋದು? ಈಗ 3 4 6. ಓಕೆ, ಸೊ ಈಗ ನಾವೇನು ಮಾಡ್ತೀವಿ? ರೈಟ್ ಹ್ಯಾಂಡ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನಿದೆ? 6 ಇದೆ. 6 ಇಂಟು ನಮಗಿದು 8 ಇದೆಯಲ್ಲ, ಸೊ ಇದನ್ನು ಏನು ಮಾಡ್ತೀವಿ ನಾವೀಗ? ನಮಗೆ ಡೆಸಿಮಲ್ ಬೇಕಾಗಿದೆ. 6 ಇದ್ದದ್ದು 6, ಇಲ್ಲಿ ಸ್ಟಾರ್ಟಿಂಗ 0 ತೊಗೋತೀವಿ. ಆಮೇಲೆ ಇದೊಂದು ಪ್ಲಸ್. ಓಕೆ, ನೆಕ್ಸ್ಟ್ ಏನು? 4 ಇಂಟು ನೆಕ್ಸ್ಟ್ 1 ಬರುತ್ತಾ? 8 ಪ್ಲಸ್. ಆಮೇಲೆ 3 ಇಂಟು ಇದು ನೋಡಿ 8. ಈಗ ಸಾಲ್ವ್ ಮಾಡಿ. 3 ಇಂಟು 8 3 ಇಂಟು 8 ಅಂದರೆ ಏನು? 3 ಇಂಟು 64 ಪ್ಲಸ್ 4 ಇಂಟು 8 ಪ್ಲಸ್ 6 ಇಂಟು 1 ಬರುತ್ತೆ. 8 ಅಂದರೆ 1. ಸೊ ಈಕ್ವಲ್ ಟು ಏನು ಬರುತ್ತೆ? ಈಗ 64 ಇಂಟು 3 ಎಷ್ಟಾಗುತ್ತೆ? 192. ಓಕೆ, 192 ಆಗುತ್ತೆ. 192 ಇದು 4 8 32 ಇದು. ಆಮೇಲೆ 6 ಇದನ್ನೆಲ್ಲ ಒಟ್ಟಾರೆ ಕೂಡಿಸಿದಾಗ ಎಷ್ಟಾಗುತ್ತೆ? 2 2 4 4 10 ಆಯಿತು. ನೆಕ್ಸ್ಟ್ ಇದು 10 3 ಓಕೆ, 13 ಆಯಿತಾ? 1 1 2
230 ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 230 ಇದು ಕರೆಕ್ಟ್. ಅವ್ರು ಸಿಂಪಲ್ಲಾಗಿ ಡೆಸಿಮಲ್ ಇಕ್ವಲೆಂಟ್ ಅಂತ ಕೇಳಿದ್ದಾರೆ. ಸೊ ಇದು ಕರೆಕ್ಟ್ ಆಗುತ್ತಾ. ಈ ರೀತಿಯಾಗಿ ನೀವು ಡೆಸಿಮಲ್ ಇಕ್ವಲೆಂಟ್ ಆಫ್ ಆಕ್ಟಲ್ ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ವಿಚ್ ಆಫ್ ದಿ ಫಾಲೋವಿಂಗ್ ಲ್ಯಾಂಗ್ವೇಜ್ ಡಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡರ್ಸ್ಟ್ಯಾಂಡ್? ಈಗ ಕೆಳಗಿಂದ ಯಾವ ಲ್ಯಾಂಗ್ವೇಜ್ ಏನಪ್ಪ ಈ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಈ ಒಂದು ಕಂಪ್ಯೂಟರ್ ಹಾರ್ಡ್ವೇರನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತದ? ವಿಚ್ ಆಫ್ ದಿ ಫಾಲೋವಿಂಗ್ ಲ್ಯಾಂಗ್ವೇಜ್ ಡಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡರ್ಸ್ಟ್ಯಾಂಡ್? ಓಕೆ, ಓನ್ಲಿ ಹಾರ್ಡ್ವೇರ್ ಅಂದಿದ್ದಾರೆ, ನೆನಪಿರಲಿ, ನಾಟ್ ಎ ಸಾಫ್ಟ್ವೇರ್. ಸೊ ಇದು ಬೈನರಿ ಲ್ಯಾಂಗ್ವೇಜ್. ಇಲ್ಲಿ ಸಿ ಲ್ಯಾಂಗ್ವೇಜ್, ಪೈಥಾನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಇವೆಲ್ಲ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅದು. ಬಟ್ ಕಂಪ್ಯೂಟರ್ಗೆ ಅರ್ಥ ಆಗುವಂಥದ್ದು ಓನ್ಲಿ ಒನ್ ಲ್ಯಾಂಗ್ವೇಜ್, ಅದು ಬೈನರಿ ಲ್ಯಾಂಗ್ವೇಜ್. ದಟ್ ಈಸ್ 1 and 0. ಇವೆರಡೇ ಬಿಟ್ಟು 2 bits. The ability to combine multiple names and addresses to same letter document is called. ಏನು ಮಾಡ್ತಾರೆ ಈಗ ಡಿಫ್ರೆಂಟ್ ಇರುತ್ತೆ, ಇಲ್ಲೊಂದಿರುತ್ತೆ, ಇವು ಡಿಫ್ರೆಂಟ್ ನೇಮ್ಸ್ ಇರ್ತಾವೆ. ನೇಮ್ಸ್ ಆಗಲಿ ಸೈಟ್ ಆಗಲಿ ಇವೆಲ್ಲ ಒಂದೇ ಕೂಡಿ ಒಂದು ಫೈಲ್ನಾಗ ಮಾಡೋದು ಏನು ಅಂತ ಅವಕ್ಕೆ ಮರ್ಜಿಂಗ್, ಮೇಲ್ ಮರ್ಜ. ಇದು ಕರೆಕ್ಟ್. I hope you understand. Okay. Dash a page orientation where the page is wider than it is tall. Landscape. ಈಗ ನೀವು ನೋಡಿರ್ಬೋದು, ಈಗ ಒಂದು ಪೇಜ್ ಓರಿಯೆಂಟೇಷನ್ ಫಾರ್ ಎಕ್ಸಾಂಪಲ್, ಈಗ ನಾನು ವಿಡಿಯೋ ಮಾಡಿದ್ದು ನಿಮಗೆ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ 16:9 ಇದು ಲ್ಯಾಂಡ್ಸ್ಕೇಪ್ ಆಗುತ್ತೆ. ಅದೇ 9:16 ಇದೇನು ಪೋರ್ಟ್ರೇಟ್ ಆಗುತ್ತೆ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ, ವೇರ್ ದ ಪೇಜ್ ಇಸ್ ವೈಡರ್ ದ್ಯಾನ್ ಇಟ್ಸ್ ಟಾಲ್. ಅಂದರೆ ಇದು ಪೇಜ್ ವೈಡರ್ ಆಗುತ್ತೆ, ಈ ಟಾಲ್ಗಿಂತ ವೈಡರ್ ಹೆಚ್ಚು. ಈ ರೀತಿ ಇದು ಲ್ಯಾಂಡ್ಸ್ಕೇಪ್. ಪೋರ್ಟ್ರೇಟ್ ಅಂದರೆ ಈ ರೀತಿ. ಅರ್ಥ ಆಯ್ತಾ? ಸೊ ಲ್ಯಾಂಡ್ಸ್ಕೇಪ್ ಈಸ್ ಅ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ? ಇಲ್ಲಿ SMTP, FTP, UDP, STTP ಅಂತ ಎಲ್ಲ ಅಂದಿದ್ದಾರೆ. ಸೊ ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಗೊತ್ತಾ? ಆಪ್ಷನ್ ನಂಬರ್ 3 ಆಗುತ್ತೆ. STTP ಅಂದರೆ ಏನು? ಇಟ್ಸ್ ಅ ಮೀನ್ ಫಾರ್ ಟ್ರಾನ್ಸ್ಫರಿಂಗ್ ಆ್ಯಂಡ್ ರಿಸೀವಿಂಗ್ ದ ವೆಬ್ ಪೇಜಸ್. STTP ಅಂದರೆ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಟ್ರಾನ್ಸ್ಫರ್ ಹೆಸರಲ್ಲಿ ಇದೆ, ಟ್ರಾನ್ಸ್ಫರ್ ಪ್ರೋಟೋಕಾಲ್, ಟ್ರಾನ್ಸ್ಫರ್ ಆ್ಯಂಡ್ ರಿಸೀವಿಂಗ್ ವೆಬ್ ಪೇಜಸ್. ಐಡೆಂಟಿಫೈ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಎ URL ರಿಪ್ರೆಸೆಂಟೇಷನ್. ಮೊದಲಿಗೆ URL ಅಂದರೆ ಏನು? URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಇಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 1 ಆಗುತ್ತೆ. ಈಗ ಆಲ್ರೆಡಿ ಒಂದು ಪ್ರಿವಿಯಸ್ ಒಂದು ಕ್ಲಾಸಲ್ಲಿ ಇದೇ ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು. ಸರ್ವರ್ ಟೈಪ, ಹೋಸ್ಟ್ ನೇಮ, ಫೋಲ್ಡರ್ ನೇಮ, ಫೈಲ್ ನೇಮ. ಈಗ URL ಅಂದರೆ ನಿಮಗೆ ನೀವು ಏನಾದರೂ ಒಂದು ಈಗ ಮೊಬೈಲಲ್ಲಾಗಲಿ ನಿಮ್ಮ ಒಂದು ಲ್ಯಾಪ್ಟಾಪ ಅಲ್ಲಿ ಓಕೆ ಒಂದು ಇಂಟರ್ನೆಟ್ ಬ್ರೌಸ್ ಮಾಡೋ ಟೈಮಲ್ಲೇ ಮೇಲೆ ಒಂದು ಇದು ಇರುತ್ತೆ, ಏನಪ್ಪ, ಒಂದು ಟ್ಯಾಬ್ ಇರುತ್ತೆ. ಆ ಒಂದು ಅಲ್ಲಿ ವೆಬ್ಸೈಟ್ ಇರುತ್ತಲ್ಲ, ಅಲ್ಲಿ ವೆಬ್ಸೈಟಲ್ಲಿ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲು ಈಗ HTTP ಈ ಥರ
ಫಾರ್ ಎಕ್ಸಾಂಪಲ್ computer.com ಮುಂದೆ ಏನಾದರೂ ಮತ್ತೆ ಏನಾದರೂ ಅಡ್ರೆಸ್ ಇರುತ್ತೆ. ಸೊ ಇದನ್ನು ಯು ಆರ್ ಎಲ್ ಇದರದ್ದು ಡಿವೈಡ್ ಹೇಗೆ ಮಾಡ್ತೀರಾ? ಒಂದೇದು ಸರ್ವರ್ ಟೈಪು, ಸರ್ವರ್ ಯಾವುದಿದೆ, ಹೋಸ್ಟ್ ನೇಮ್, ಆಮೇಲೆ ಫೋಲ್ಡರ್ ನೇಮ್ ಯಾವುದಿದೆ, ಆಮೇಲೆ ಫೈಲ್ ನೇಮ್. ಸೊ ಇದು ಕರೆಕ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು BCC? ಸೊ BCC ಅಂದರೆ ಏನು? ಸೊ ನೀವು ಒಂದು ಮೇಲನ್ನು ಸೆಂಡ್ ಮಾಡೋ ಟೈಮಲ್ಲಿ ನೋಡಿರ್ತೀರಿ, CC ಮೊದಲಿಗೆ 2 ಇರ್ತದೆ, 2 CC BCC ನೋಡಿ BCC. ಓಕೆ, 2 ಅಂದರೆ ನೀವು ಯಾರಿಗೆ ಕಳಿಸ್ತೀರ ಅವರು. CC ಅಂದರೆ ಏನು ಅಂದರೆ ಇದು ಮೇನ್ 2 ಅಂದರೆ ನಿರ್ದಿಷ್ಟವಾಗಿ ಯಾರಿಗೆ ಹೋಗ್ಬೇಕು ಅವರು. ಈಗ CC ಅಂದರೆ ಇಲ್ಲಿ ಕಾರ್ಬನ್ ಕಾಪಿ ಅಂದರೆ ನೀವು ಕೆಳಗಡೆ ಈಗ ಮ್ಯಾನೇಜರ್ಗೆ ಕಳಿಸ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಕೆಳಗಡೆ ನೀವು HR ಅಥವಾ ಯಾರಾದರೂ ಮತ್ತು ನಿಮ್ಮ ಟೀಮ್ ಲೀಡ್ ಯಾರು ಇರ್ತಾರಲ್ಲ ಅಥವಾ ನಿಮ್ಮ ಲೀಡರ್ಗೆ ಯಾರ್ದಾದ್ರೂ ಹೆಸರಿಡ್ಬೋದು. ಹಾಗೆ BCC ಕೂಡ. ಸೊ ಇಲ್ಲಿ ಕರೆಕ್ಟ್ ಆದಂಥ ಸ್ಟೇಟ್ಮೆಂಟ್ ಯಾವುದಂದ್ರೆ ಆಪ್ಷನ್ ನಂಬರ್ 3 ಆಗುತ್ತೆ. ಇದೇನು ಹೇಳ್ತದ? BCC ಅಂದ್ರೇನು? ಬ್ಲೈಂಡ್ ಕಾರ್ಬನ್ ಕಾಪಿ. ಈಚ್ ಯೂಸರ್ ಹುಜ್ ಅಡ್ರೆಸ್ಸಸ್ ಆರ್ ಟೈಪ್ಡ್ ಇನ್ BCC ಈಸ್ ಅನ್ಅವೇರ್ ಆಫ್ ದಿ ಫ್ಯಾಕ್ಟ್ ದ್ಯಾಟ್ ದ ಸೇಮ್ ಮೆಸೇಜ್ ಹ್ಯಾಸ್ ಆಲ್ಸೋ ಬಿನ್ ಸೆಂಡ್ ಟು ದಿ ಅದರ್ಸ್. ಇದೊಂದು ಅಂದ್ರೆ ಸೆಂಡ್ ಮಾಡೋರಿಗೆ ಅನ್ಅವೇರ್ ಇರ್ತದೆ, ಹೌದಾ? ಸೊ ಆ ಒಂದು ಯೂಸರ್ಗೆ ಅನ್ಅವೇರ್. ಸೊ ಬ್ಲೈಂಡ್ ಅಂದ್ರೇನು? ಒಂಥರ ಕುರುಡು ಇದ್ದಂಗೆ, ಬ್ಲೈಂಡ್ ಕಾರ್ಬನ್ ಕಾಪಿ. ಜಸ್ಟ್ ನೀವು ಏನು ಮಾಡಬೇಡಿ, ಬ್ಲೈಂಡ್ ಕಾರ್ಬನ್ ಕಾಪಿ ಇದು BCC ಅಂದರೆ ಅಷ್ಟೇ ನೆನ್ಪಿಟ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇಮೇಲ್ ಸಾಫ್ಟ್ವೇರಿಗೆ. ಸೊ ಇದು MS ವರ್ಡ್, ವಿಂಡೋಸ್ ಇದೇನು OS ಆಗುತ್ತೆ. ಪವರ್ ಪಾಯಿಂಟ್ ಇವೆಲ್ಲ ಇದು ಅದಾವೆ ಏನಪ್ಪ, ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್, ಇವು ಸಾಫ್ಟ್ವೇರ್ಸ್ ಬೇರೆ. ಇಮೇಲ್ ಸಾಫ್ಟ್ವೇರ್ ಯಾವುದಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಔಟ್ಲುಕ್. Consider the following statements about the computer keyboard. ಇಲ್ಲಿ ಟೋಟಲ್ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಕರೆಕ್ಟ್ ಇದೆ? ಓಕೆ, ಡಿಲೇಟ್ ಕೀ erases characters ಟು ದಿ ರೈಟ್ ಆಫ್ ದಿ ಕರ್ಸರ್. ಈಗ ಡಿಲೀಟ್ ಕೀ ಅನ್ನೋದು ಇರ್ತದೆ. ಈಗ ನಿಮಗೆ ಕಂಪ್ಯೂಟರಲ್ಲಿ ನೀವು ನೋಡಿರ್ಬೋದು, ಈಗ ಕೀಬೋರ್ಡಲ್ಲಿ ಏನಿರ್ತದೆ, ಈ ಥರ ಸ್ಪೇಸು, ಇಲ್ಲಿ ಎಂಟರ್ ಇರ್ತದೆ, ಇಲ್ಲಿ ನಂಬರ್ಸ್ ಇರ್ತಾವೆ, 1 2 3 4 5 6 7 8 9 ಓಕೆ, ಸಮಥಿಂಗ್ ನಂಬರ್ ಇರ್ತವೆ. ಓಕೆ, ಇಲ್ಲಿ ನಿಮಗೆ ಡಿಲೀಟ್ ಕೀ ಅಂತ ಇರ್ತದೆ. ಜಸ್ಟ್ ಅ ಮಿನಿಟ್, ಇಲ್ಲಿ ಡಿಲೀಟ್ ಕೀ ಅಂತ ಇರ್ತದೆ ಈ ರೀತಿ. ಸೊ ಈ ಡಿಲೀಟ್ ಕೀ ಏನು ಮಾಡ್ತದೆ ನಿಮ್ಗೆ? ಈಗ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಐತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು ರ್ಯಾಮ್ ಅಂತ ಇದೆ. ಈ ರ್ಯಾಮ್ ಅನ್ನೋದು ಅದನ್ನು ಇರೇಸ್ ಯಾವ ರೀತಿ ಮಾಡ್ತದೆ? ಈಗ ನೀವು ಡಿಲೀಟ್ ಮಾಡಬೇಕಂದ್ರೆ ಏನು ಮಾಡ್ತೀರಿ? ಈಗ ಡಿಲೀಟ್ ಅಂದರೆ ಏನಾಗುತ್ತೆ? ಇಟ್ erases the characters to the right of the cursor. ರೈಟ್ ಅಂದರೆ ಈ ಕಡೆ ಆಗುತ್ತೆ, ಇದು ಲೆಫ್ಟ್. ಓಕೆ, ಆ ಕರ್ಸರ್ದು ಏನಪ್ಪ, ಈಗ ಕರ್ಸರ್ ಇರುತ್ತಲ್ಲ, ಈ ಥರ ಕರ್ಸರ್ ಇರುತ್ತೆ, ಈ ಪೋರ್ಷನ್ ಇದು ರೈಟ್. ಇಟ್ erases ಟು ದಿ ರೈಟ್ ಆಫ್ ದಿ ಕರ್ಸರ್. ಆಮೇಲೆ ಬ್ಯಾಕ್ ಸ್ಪೇಸ್
ಬ್ಯಾಕ್ ಸ್ಪೇಸ್ ಕೀ ಇರ್ತದೆ. ಇಟ್ ಇರೇಜಸ್ ದ ಕ್ಯಾರೆಕ್ಟರ್ಸ್ ಟು ದಿ ಲೆಫ್ಟ್ ಆಫ್ ದಿ ಕರ್ಸರ್. ಹೌದಾ, ಲೆಫ್ಟ್ ಆಫ್ ದಿ ಕರ್ಸರ. ಆಮೇಲೆ ಡಿಲೇಟ್ ಕೀ ಇರೇಜಸ್ ಕ್ಯಾರೆಕ್ಟರ್ಸ್, ಇದೇ ಸೇಮ್ ಕೊಟ್ಟಿದ್ದಾರೆ. ಇದು ಲೆಫ್ಟ್ ಕೊಟ್ಟಿದ್ದಾರೆ ಮತ್ತು ರೈಟ್ ವೈಸ್ ವರ್ಸ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಓಕೆ. ದ ಫಾಸ್ಟೆಸ್ಟ್ ಮೆಮ್ರಿ ಇನ್ ಅ ಕಂಪ್ಯೂಟರ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು, ಗ್ಯಾರಂಟಿ ಇರುತ್ತೆ ಇದು. ಓಕೆ. ಸೊ ಇಲ್ಲಿ ಸ್ವಲ್ಪ ಟಿಪಿಕಲಾಗಿ ಚೇಂಜ್ ಕೊಟ್ಟಿದ್ದಾನೆ ಇದು ಕ್ವಶನ್. ನೀವು ನಾರ್ಮಲಾಗಿ ಫಾಸ್ಟೆಸ್ಟ್ ಮೆಮ್ರಿ ಇನ್ ಅ ಕಂಪ್ಯೂಟರ್ ನೀವು ಕೆಶೆ ಅಂತ ಹೇಳ್ತೀರಿ. ಓಕೆ, ಕೆಶೆ, ಈ ಕೆಶೆ ಹೇಳ್ತೀರಿ. ಬಟ್ ಕೆಶೆ ಜೊತೆಗೆ ಈ ರಿಜಿಸ್ಟರ್ ಅನ್ನೋದು ಕೊಟ್ಟ ಅಂದ್ರೆ ತಿಳ್ಕೊ, ರಿಜಿಸ್ಟರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಕರೆಕ್ಟ್ ಏನಾಗುತ್ತೆ, ರಿಜಿಸ್ಟರ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ರ್ಯಾಮ್. ರ್ಯಾಮ್ ಅಂದರೆ ಏನು? ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ಓಕೆ. ಸೊ ಇಲ್ಲಿ ಏನಂದಿದ್ದಾರೆ, ಚೂಸ್ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ಓನ್ಲಿ ಟ್ರೂ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರ್ಯಾಮ್. ರ್ಯಾಮ್ ಇಸ್ ಅ ವೋಲಟೈಲ್, ಕರೆಕ್ಟು. ರ್ಯಾಮ್ ಇನ್ಫ್ಲೂಯೆನ್ಸಸ್ ದ ಸ್ಪೀಡ್ ಆ್ಯಂಡ್ ಪವರ್ ಆಫ್ ದಿ ಕಂಪ್ಯೂಟರ್. ನಿಮ್ಮದು ರ್ಯಾಮ್ ಎಷ್ಟಿರುತ್ತೋ ಅಷ್ಟು ನಿಮ್ಮ ಒಂದು ಸಿಸ್ಟಮ ಫಾಸ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇಲ್ಲ ಅಂದ್ರೂ ನಿಮ್ಮ ಒಂದು ಮೊಬೈಲಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ನಿಮ್ಮ ಮೊಬೈಲಲ್ಲಿ ಕೂಡ ರ್ಯಾಮ್ ಹೆಚ್ಚಿಗಿತ್ತಂದ್ರೆ ನಿಮ್ಮದು ಮೊಬೈಲ ಸ್ಪೀಡ್ ಇರುತ್ತೆ. ಓಕೆ. ನೆಕ್ಸ್ಟ್, ರ್ಯಾಮ್ ಯೂಸ್ಡ್ ಟು ರೈಟ್ ಓನ್ಲಿ ಅಂದಿದ್ದಾರೆ. ಸೊ ಇದು ತಪ್ಪು, ಇದು ರೈಟ್ ಓನ್ಲಿ ಅಲ್ಲ, ರೀಡ್ ಕೂಡ ಆಗುತ್ತೆ. ಆಮೇಲೆ ರ್ಯಾಮ್ ಈಸ್ ಅ ರೀಡ್ ಆರ್ ರೈಟ್ ಮೆಮ್ರಿ. ಎಸ್, ರೈಟ್. ಸೊ ಇಲ್ಲಿ ಎ ಬಿ ಡಿ ಕರೆಕ್ಟ್ ಆಗುತ್ತೆ. ರಾಮ್ ಏನಿದೆಯಲ್ಲ, ಇದು ರಾಮ್ ರೀಡ್ ಓನ್ಲಿ ಮೆಮ್ರಿ, ಇದು ರ್ಯಾಮ್ ರೀಡ್ ಆ್ಯಂಡ್ ರೈಟ್ ಬೋತ್ ಮೆಮ್ರಿ. ಕನ್ಸಿಡರ್ ದ ಫಾಲೋವಿಂಗ್ ಟೂ ಸ್ಟೇಟ್ಮೆಂಟ್ಸ್. ASCII. ASCII ಅಂದರೆ ಏನು? ಇಲ್ಲಿ ಏನಂದಿದ್ದಾರೆ, ASCII is an 8-bit code that specifies characters for values from 0 to 127. ಓಕೆ. ಆಮೇಲೆ ಸೊ ಇದು ಕರೆಕ್ಟ್ ಇದೆ, ಇದು 8-bit ಕೋಡ್ ಇದೆ. ASCII. Extended ASCII is an 8-bit code that specifies the characters from. ಇದು 0 to 127. ಇದು ಎಕ್ಸ್ಟೆಂಡೆಡ್ 127ಗಿಂತ ಮುಂದೆ 128 to 255. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಎ ಆ್ಯಂಡ್ ಬಿ ಆಗುತ್ತೆ. ಬಟ್ ASCII ನಮಗೆ ಇಲ್ಲಿ ಏನು ಬೇಕಾಗಿದೆ, ASCII ಸ್ಟ್ಯಾಂಡ್ಸ್ ಫಾರ್. ಓಕೆ. ಸೊ ಇಲ್ಲಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಎ ಫಾರ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಓಕೆ. ನೆಕ್ಸ್ಟ್, peer to peer networks means, peer to peer networks ಅಂದರೆ all nodes on the network have equal relationship to all others and support the sharing of resources. ಆಮೇಲೆ 22nd,
with reference to the web browsers. Following statements are given. Browser provides the bookmarkers. Correct ಇದೆ. Browser provides help option. ಸೊ ಇದು ಕೂಡ ಕರೆಕ್ಟು. ಸೊ ಇಲ್ಲಿ ಎ ಬಿ ಎರಡೂ ಕರೆಕ್ಟ್ ಆಗ್ತವ. Choose the code which indicates the both are object oriented languages. Object oriented languages. C++ ಮತ್ತು Java. Next, EEPROM. EEPROM stands for, EEPROM ಅಂದ್ರೆ ಏನು? Electrically erasable programmable read only memory. Electrically erasable programmable read only memory. 1 GB means, ಇದು ಸಿಂಪಲ್ ಕ್ವಶನು. ನಾರ್ಮಲಾಗಿ ನಿಮಗೆಲ್ಲರಿಗೂ ಗೊತ್ತು 1 GB, 2 GB, 1 MB, 1 KB, 1 TB. 1 GB ಅಂದರೆ ಏನು? 1 gigabyte. 1 gigabyte. ಗೀಗಾ ಅಂದರೆ ಏನು? 10⁹. ಓಕೆ. ಸೊ ಈಗ ಸಿಂಪಲ್ಲಾಗಿ ನಾವು ಹೇಳಬೇಕಂದ್ರೆ ಏನಪ್ಪ, 1 GB ಅಂದರೆ ಏನು? 1024 MB. 1 MB ಅಂದರೆ 1024 KB. 1 KB ಅಂದರೆ 1024 ಬೈಟ್. ಹೌದಾ? ಆಮೇಲೆ 1 TB ಅಂದರೆ 1024 GB. ಹೌದಾ? ಈ ಥರ ಆಗತ್ತಾ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? 1 GB ಅಂದರೆ ಏನು? 1024 MB ಅಂತ ಕರೆಕ್ಟು. ಹೌದಾ? ಸೊ ಇಲ್ಲಿ ನಾನು ಏನು ಅಂತೀನಿ, ನೆಕ್ಸ್ಟ್ ಆಪ್ಷನ್ 2 ನೋಡಿ. ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ಇಲ್ಲಿ ಓನ್ಲಿ 1 ಈಸ್ ಕರೆಕ್ಟ್ ಅಂತ ಮಾಡ್ತಾರೆ. ಅಲ್ಲಿ ನೀವು ರಾಂಗ್ ಆಗ್ತೀರ. ಸೊ ಈಗ ಏನು ಮಾಡ್ಬೇಕು ನೀವು, ಜಸ್ಟ್ 1024 MB ಕರೆಕ್ಟಾ? ಆಮೇಲೆ 1024 × 1024 KB ಅಂತ ಅಂದಿದ್ದಾರೆ. ಇಲ್ಲಿ 1 KB ಅಂದರೆ 1 KB ಅಂದರೆ ಏನು? 1024 ಬೈಟ್ಸ್. 1024 KB ಅಂದರೆ ಏನು ನೋಡಿ? 1024 KB. ಜಸ್ಟ್ ಮಿನಿಟ್, ಚೇಂಜ್ ಮಾಡ್ತಿರ್ತಾರೆ. ಓಕೆ, ಇಲ್ಲಿ 1024 KB ಅಂದರೆ ಏನು? 1 MB ಇದೆಯಲ್ಲ, 1 MB ಅಂದರೆ ಇದು ಈ ಜಾಗದಲ್ಲಿ ಏನು ಬರ್ತದೆ? 1 MB ಬರ್ತದೆ. 1 MB. ಇಲ್ಲಿ 1 MB ಅಂದರೆ ಇಂಟು 1024 MB. ಸೇಮ್ ಆಯ್ತಲ್ಲ, ಇದು ಸೇಮು ಇದು ಸೇಮ್ ಆಯಿತು. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಆಮೇಲೆ ನೋಡಿ, ಇದು 1024 ಬೈಟ್ ಅಂದರೆ ಎಷ್ಟು? 1 KB ಅಂದಂಗೆ. 1 KB ಇಂಟು 1024 ಇದು 1 MB. ಇದು ಸೇಮ್ ಏನಾಗುತ್ತಾ? 1 GB ಆಗುತ್ತಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ಆಪ್ಷನ್ ನಂಬರ್ 4 ಆಗುತ್ತಾ. 1, 2, 3 ಆರ್ ಕರೆಕ್ಟ್. ಎಲ್ಲರೂ ಮ್ಯಾಕ್ಸಿಮಮ್ ಏನು ಮಾಡ್ತೀರಿ? 1024 MB ಅಂತ ಆಪ್ಷನ್ 1 ಟಿಕ್ ಮಾಡಿ ಬರ್ತೀರಿ. ಸೊ ಇಲ್ಲೇ ನೀವು ರಾಂಗ್ ಮಾಡ್ತೀರಿ. ಓಕೆನಾ? ಇನ್ ಅ ಮೇಲ್ ಕಮ್ಯುನಿಕೇಷನ್ CC ಸ್ಟ್ಯಾಂಡ್ಸ್ ಫಾರ್. ನೋಡಿ, ಮತ್ತೆ ಒಂದು ಕ್ವಶನ್ ರಿಪೀಟ್ ಆಯಿತು. CC ಅಂದರೆ ಏನು? ಕಾರ್ಬನ್ ಕಾಪಿ. ಮೇಲಲ್ಲಿ 2 ಒಬ್ರಿಗೆ ಬರ್ತೀರಿ, ಕೆಳಗಡೆ CC ಅಂತ ಒಬ್ಬರಿಗೆ ಇಲ್ಲಿ ಕೆಳಗಡೆ ಇಡ್ತೀರಿ. ಈಗ ರಾಮನಿಗೆ ಕಳಿಸ್ತೀರಿ, rama@gmail.com. ಈಗ ಶ್ಯಾಮನಿಗೆ ಗೊತ್ತಿರಬೇಕು ಆ ಮಾಹಿತಿ ಅಂತಂದು ಅವನಿಗೆ ಶ್ಯಾಮ್ಗೆ ಏನು ಮಾಡ್ತೀರಿ? ಅವನಿಗೆ ಇಲ್ಲಿ CCಯಲ್ಲಿ ಇಡ್ತೀರಿ. ಹೌದಾ? ಈ ಥರ CC BCC. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ RAM? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ RAM ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇದು ಕ್ವಶನ್ ಹೇಗಿದೆ, ಇಲ್ಲಿ RAM ಅಂತ ಅಂದಿದ್ದಾರೆ, ಬಟ್ ಇಲ್ಲೆಲ್ಲ D ಇದೆ. ಸೊ ಇದು
ಫುಲ್ ಫಾರ್ಮ್ ಆಫ್ ಡ್ರ್ಯಾಮ್ ಹೀಗೆ ಬೇಕು. ಓಕೆ, ಡ್ರ್ಯಾಮ್ ಡಿ ಬೇಕಿಲ್ಲಿ. ಕನ್ನಡ ವರ್ಷ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡ್ರ್ಯಾಮ್ ಅಂದರೆ ಏನಪ್ಪ? ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. The speed of supercomputer is generally measured in flops. Give the full form of flops. Flops ಅಂದ್ರೇನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. Which of the following is true about the Central Processing Unit, CPU? CPU ಅಂದ್ರೇನು? CPU is the brain of the computer. CPU ಇಲ್ಲ ಅಂದ್ರೆ ಏನೂ ಇಲ್ಲ. ಮೇನ್ CPU ಅಂದ್ರೆ ಒಂದು ಬ್ರೈನ್ ಇದ್ದಂಗೆ. ಸೊ ಅದಕ್ಕೆ CPU ಇಲ್ಲಿ ಏನು ಕೊಟ್ಟಿದ್ದಾರೆ? ಇದು ಇಲ್ಲಿ ಆಪ್ಷನ್ 1 ತಪ್ಪಾಗತ್ತೆ. CPU ಯೂಸ್ ಟು ಸ್ಟೋರ್ ದ ಡೇಟಾ, ಇನ್ಸ್ಟ್ರಕ್ಷನ್ಸ್, ಔಟ್ಪುಟ್ ಇನ್ಫಾರ್ಮೇಷನ್ ಇದು ರಾಂಗ್ ಆಗುತ್ತೆ. ಬಟ್ ಟ್ರೂ ಅಂದರೆ ಏನು? CPU ಕನ್ಸಿಸ್ಟ್ ಆಫ್ arithmetic logic unit, control unit, and set of registers for temporary storage of the data, instructions, addresses, intermediate results of calculations. So ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಸಾಫ್ಟ್ವೇರ್ ವಿಚ್ ಕಂಟ್ರೋಲ್ಸ್ and coordinates and an interface between user and the hardware is an operating system. ಈಗ ಕಂಪ್ಯೂಟರ್ ಇದೆ, ಕೀಬೋರ್ಡ್ ಇದೆ, CPU ಇದೆ. ಓಕೆ, ಈಗ ಯೂಸರ್ ಇಲ್ಲಿದ್ದಾನೆ, ಯೂಸರ್ ಇಲ್ಲಿ ಕೂರ್ತಿದ್ದಾನೆ. ಈಗ ಸಾಫ್ಟ್ವೇರ್ ವಿಚ್ ಕಂಟ್ರೋಲ್ಸ್, coordinates and is an interface between the user and the hardware. ಹೌದಾ? ಒಂದು ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರ್ ಏನು ಮಾಡ್ತದ? ಈ ಒಂದು ಯೂಸರ್ ಮತ್ತು ಹಾರ್ಡ್ವೇರ್ ಅಂದರೆ ಇದೆಲ್ಲ ಬತ್ತು. ಇವು ಎರಡನ್ನ ಒಂದು ಕಂಟ್ರೋಲ್ ಮಾಡಲಿಕ್ಕೆ, ಕೋಆರ್ಡಿನೇಟ್ ಮಾಡಲಿಕ್ಕೆ ಅಥವಾ ಅದರ ವರ್ಕ್ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡ್ತದೆ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಯಾವುದಪ್ಪ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್, OS. ಫಾರ್ ಎಕ್ಸಾಂಪಲ್ ಯಾವುದು? ವಿಂಡೋಸ್, ಮ್ಯಾಕ್ OS ಇವೆಲ್ಲ ಈ ಥರ ಬರ್ತಾವೆ. ವಿಂಡೋಸ್ ಆಯಿತು, ಮ್ಯಾಕ್ OS ಆಯಿತು, ಲಿನಕ್ಸ್ ಆಯಿತು. ಸೊ ಇದಿಷ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದವು. ಸೊ ಇದೇ ರೀತಿ ಕ್ವಶನ್ಗಳು ರಿಪೀಟ್ ಆಗ್ತವೆ. ಸೊ ಆದಷ್ಟು ಎಲ್ಲ ಕ್ವಶನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಮಾಡಿ. ನಾನು ಡೈಲಿ ಈ ಥರದ ಒಂದು ಕ್ವಶನ್ ಪೇಪರನ್ನು ನಿಮಗೆ ಅದರ ಎಕ್ಸ್ಪ್ಲನೇಷನ್ ಜೊತೆಗೆ ಈ ರೀತಿ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.